ಹಲೋ ಗಾಯ್ಸ್, ನಮ್ಮ ಗಿಚ್ಚು ಮಂದಿಗೆ ಹಚ್ಚದಾದ ನಮಸ್ಕಾರ. ಫೈನಲಿ ನನಗೆ ಮೀಶೋದಲ್ಲಿ ಇವತ್ತು ಆರ್ಡರ್ ಬಂತು. ಹಾಗೆ ನಿಮಗೂ ಕೂಡ ಗೊತ್ತಲ್ಲ, ಸಿಟಿಯಲ್ಲಿ ವಾರಕ್ಕೊಮ್ಮೆ ನೀರು ಬರ್ತವೆ. ಹಾಗೆ ರೀತಿ ನಾನು ಮನೆಯಲ್ಲಿ ನೀರು ತುಂಬಿ ನೆಕ್ಸ್ಟ್ ಮತ್ತು ನಮ್ಮ ಅವರು ಹೇಳಿದರು ಹೋಗಿ ಮನೆಗೆ ನೀರು ಹೊಡೆದು ಬಾ ಅಂತ. ಆವಾಗ ನಾನು ಮನೆಗೆ ಹೋಗಿ ನೀರು ಹೊಡೆದು ಬಂದು ಆಮೇಲೆ ನಿಮಗೆ ಯಾವ ರೀತಿ ನನಗೆ ಮೀಶೋದಲ್ಲಿ ಆರ್ಡರ್ ಬಂದಿದೆ ಅಂತ ತೋರಿಸ್ತೇನೆ ಬರ್ರಿ. ಫಸ್ಟು ಕ್ರೋಮಿಗೆ ಹೋಗಿ ಅಲ್ಲಿ ಮೀಶೋ ಸಪ್ಲೈಯರ್ ಅಂತ ಇರುತ್ತೆ, ಅದನ್ನು ಸರ್ಚ್ ಮಾಡಿ ಆಮೇಲೆ ನಿಮ್ಮದು ಓನಾಗಿ ನಿಮ್ಮದು ಓಪನ್ ಆಗುತ್ತೆ ಮೀಶೋದಲ್ಲಿ ID. ಆ ರೀತಿ ನನಗೆ ನೀವು ನೋಡ್ಬೋದು ಯಾವ ರೀತಿ ನನಗೆ ಮೀಶೋದಲ್ಲಿ 4 ಆರ್ಡ್ರ್ಗಳು ಬಂದಿದ್ದಾವಂತೆ. ಫಸ್ಟು ಅದು ಹೋಲ್ಡಲ್ಲಿರುತ್ತೆ, ನಾನು ಹೋಲ್ಡಲ್ಲಿ ಇದ್ದಿದ್ದು ನೆಕ್ಸ್ಟ್ ಅದು ಪೆಂಡಿಂಗಲ್ಲಿ ಬರುತ್ತೆ. ಪೆಂಡಿಂಗಲ್ಲಿ ಬಂದಿದ್ದದು ನಾವು ಎಕ್ಸೆಪ್ಟ್ ಹೊಡೆದ್ರೆ ಅದು ರೆಡಿ ಟು ಶಿಫ್ಟಿಗೆ ಹೋಗುತ್ತೆ. ಅದನ್ನು ನಾನು ಅಲ್ಲಿ ಎಲ್ಲ ಲೇಬಲ್ಗಳು ಡೌನ್ಲೋಡ್ ಮಾಡ್ಕೊಂಡಿದ್ವಿ. ಆ ನಂತರ ಅದು ಅಲ್ಲೆಲ್ಲ ಡೌನ್ಲೋಡ್ ಮಾಡ್ಕೊಂಡ ನಂತರ ಅದು ಶಿಫ್ಟ್ಗಂತ ಹೋಗುತ್ತೆ. ಶಿಫ್ಟ್ಗೆ ಯಾವಾಗ ಹೋಗುತ್ತೆ ಅಂದ್ರೆ ನೀವು ಯಾವಾಗ ನಿಮ್ಮ ಪಿಕಪ್ ಬಾಯ್ ಬರ್ತಾನಲ್ಲ ಆವಾಗ ಅದು ಶಿಫ್ಟ್ ಬಾಯ್ಗೆ ಹೋಗಿಬಿಡುತ್ತೆ. ಆ ನಂತರ ಇಲ್ಲಿ ಆ ನಂತರ ನಾನು ಎಲ್ಲ ನೋಡಿದ ನಂತರ ನಾನು ಮತ್ತು ಇವಾಗ ಪ್ಯಾಕಿಂಗ್ ಮಾಡಬೇಕಲ್ಲ, ಟೈಮ್ ಜಾಸ್ತಿ ಆಗುತ್ತಂತ ಮತ್ತು ನಾನು ವಾಪಸ್ ರಿಟರ್ನ್ ಮನೆಗೆ ಬಂದ ಕೂಡಲೇ ನಾನು ಎಲ್ಲ ಬಾಕ್ಸ್ಗಳೆಲ್ಲ ರೆಡಿ ಇದ್ದು ಆ ರೆಡಿ ಎಲ್ಲ ನೋಡಿ ಇದನ್ನು ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ. ಮೊದಲು ಹೋಗಿ ನೀವು ಲೇಬಲನ್ನು ಹೋಗಿ ನಿಮ್ಮ ಹತ್ರ ಪ್ರಿಂಟರ್ ಮಿಷಿನ್ ಇಲ್ಲಾಂದರೆ ಹೋಗಿ ತಕ್ಕೊಂಡು ಬರ್ಬೇಕು. ಜೆರಾಕ್ಸ್ ಅಂಗಡಿಯಲ್ಲಿ ಹೋಗಿ ಆ ಪ್ರಿಂಟನ್ನು ಬಿಟ್ಟು ನೀವು ಒಂದು 10 ರೂಪಾಯಿ ಕೊಟ್ಟು ಆ ಪ್ರಿಂಟನ್ನು ತಕ್ಕೊಂಡು ಬರ್ರಿ. ಯಾಕಂದರೆ ಇವತ್ತಿನ ಜಮಾನ ಹೆಂಗಿತ್ತಂದ್ರೆ ನಾವೇ ಓನಾಗಿ ರಿಸ್ಕ್ ತೊಗೊಂಡ್ರೆ ಏನೋ ಮಾಡ್ಬೋದಲ್ಲ, ಮನಸ್ಸು ಮಾಡ್ರೆ ಏನು ಬೇಕಾದಂಗೆ ಮಾಡ್ಬೋದು. ಪ್ಲೀಸ್ ಗೈಸ್, ನನ್ನೊಂದು ಸಜೆಷನ್ ನಿಮಗೆ, ಏನಾರು ರಿಸ್ಕ್ ತೊಗೊಂಡು ಮಾಡಿ ಗೌರ್ಮೆಂಟ್ ಜಾಬ್ ಆಗಂದ್ರೆ ಆಗಲ್ಲ ಎಲ್ಲರಿಗೂ. ಅದೇ ರೀತಿ ನೋಡಿ ನಾನು ಅವರಿಗೆ ನೆಗೆಟಿವ್ ಥಿಂಕ್ ಬರಬಾರ್ದಂತ ಸೆಲ್ ಟ್ರಸ್ಟ್ ಅಂತ ಒಂದು ಪ್ರಿಂಟ್ ತಕ್ಕೊಂಡು ಮತ್ತು ಥ್ಯಾಂಕ್ ಯು ಅಂತ ಒಂದು ವಿಶ್ ಜೆರಾಕ್ಸನ್ನು ತಗೊಂಡು ಅದರಲ್ಲಿ ಒಳಗಡೆ ಹಾಕಿದೆ. ಯಾವ ರೀತಿ ನಾನು ಪ್ಯಾಕಿಂಗ್ ಮಾಡತ್ತೇನಂತ ನಿಮಗೆ ತೋರಿಸ್ತೇನೆ ಬರ್ರಿ ನೋಡಿರಿ. ಇದು ಆರ್ಟಿಫಿಷಿಯಲ್ ನೀಲ್ಸ್ ಅಂತ. ಸ್ವಲ್ಪ ಅದು ಪ್ಯಾಕಿಂಗ್ ಮಾಡಲಿಕ್ಕೆ ಒಂದು ಕೈಯಲ್ಲಿ ಮೊಬೈಲ್ ಇತ್ತು, ಒಂದು ಕೈಯಿಂದ ಪ್ಯಾಕಿಂಗ್ ಮಾಡ್ತಾಯಿದೆ. ಸ್ವಲ್ಪ ಅದು ನೋಡಿರಿ ಯಾವ ರೀತಿ ನಾನು ಪ್ಯಾಕಿಂಗ್ ಮಾಡ್ತೇನಂತ. ಹಾಗೆ ಕೂಡ ಅಲ್ಲಿ ಎಲ್ಲ ನಿಮಗೆ ಕಾಣ್ತಾ ಇರ್ಬೋದು. ಅದು ನನಗೆ 4 ಆರ್ಡರ್ ಬಂದಿದ್ದಲ್ಲ, ಅದು ಬೇರೆ ಬೇರೆ ಸ್ಟೇಟಿಂದ ಬಂದಿದ್ದು. ಒಂದು ಗುಜರಾತಿಂದ, ಒಂದು ದೆಹಲಿಯಿಂದ, ಒಂದು UPಯಿಂದ, ಒಂದು ಅಹಮದಾಬಾದಿಂದ. ಆ ರೀತಿ ನನಗೆ ಬಂದಿದ್ವಿ. ನಾನು 4 ಕೂಡ ಯಾವ ರೀತಿ ಪ್ಯಾಕಿಂಗ್ ಮಾಡ್ತೇನಂತ ನೋಡಿರಿ. ಗೈಸ್, ನನಗೂ ಕೂಡ ಫಸ್ಟ್ ಸ್ಟಾರ್ಟಿಂಗು ಇದು ಯಾವ ರೀತಿ ಹೆಂಗೆ ಪ್ರೊಸೆಸ್ ಇರುತ್ತೆ ಏನಂತ ನನಗೂ ಭಯ ಆಗ್ತಿತ್ತು. ನಾನು ಇದಕ್ಕಿಂತ ಮುಂಚೆ ನಾನು ಪಿಕಪ್ ಬಾಯ್ ತೊಗೊಂಡು ನಂದು ಆರ್ಡರ್ ತೊಗೊಂಡು ಹೋಗಿದ್ದಾನೆ. ಆವಾಗ ನನಗೆ ಅಷ್ಟೊಂದೇನು ಕಷ್ಟ ಅಂತೇನು ಅನ್ನಿಸ್ಲಿಲ್ಲ. ಹೋಗಿ ಪ್ರಾಡಕ್ಟ್ ತರಬೇಕು, ಸಸ್ತಾ ಎಲ್ಲಿ ಸಿಗುತ್ತೆ, ಹೋಲ್ಸೇಲಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಪ್ರಾಡಕ್ಟ್ ತರಬೇಕು. ಪ್ರಾಡಕ್ಟ್ ತಂದು ನಾವು ಮೀಶೋದಲ್ಲಿ ಯಾವ ರೀತಿ ರೇಟಿಗೆ ಇವು ಸೇಲ್ ಆಗ್ತಾಯಿದ್ದಾವೆ ಅಂತ ನೋಡಬೇಕು. ಆಮೇಲೆ ನೀವು ಓನಾಗಿ ನಿಮ್ಮ GST ಅಕೌಂಟ್ ಇರುತ್ತಲ್ಲ, ಆ GST ಅಕೌಂಟಿಂದ ನಿಮ್ಮದೇ ಒಂದು ಓನಾಗಿ ID ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಫೋಟೋಗಳನ್ನು ಅಪ್ಲೋಡ್ ಮಾಡಿ. ಈ ಜನ್ರೇಷನ್ದಲ್ಲಿ ಫೋಟೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಏನು ತ್ರಾಸಿಲ್ಲ. ChatGPT, ಜಿಮಿನಿ ಆ ರೀತಿ ಎಲ್ಲ AI ಟೂಲ್ಸ್ಗಳು ಅದಾವು. ಅದನ್ನು ನಾವು ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ನೋಡಿ ಗೈಸ್, ಇವಾಗ ನಾನು ಯಾವ ರೀತಿ ಬಾಕ್ಸ್ ಮೇಲೆ ಲೇಬಲ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಂತ. ನನಗೆ 4 ಆರ್ಡ್ರ್ ಬಂದಿದ್ದಲ್ಲ, ಅದು ಔಟ್ ಆಫ್ ಸ್ಟೇಟಿಂದನೇ ಬಂದಿದ್ವಿ. ಆ ರೀತಿಯಾಗಿ ನಾನು ಎಲ್ಲ ಮೊದಲು ಬಾಕ್ಸ್ಗಳನ್ನೆಲ್ಲ ಪ್ಯಾಕಿಂಗ್ ಮಾಡಿ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಸ್ಟೇಟಿಂದ ಬಂದಿದ್ದಾವೆ ಅಂತ ನೋಡ್ಬೋದು. ನೀವು ನಿಮಗೆ ತೋರಿಸ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನೋಡಿ ಯಾವ್ಯಾವ ಸ್ಟೇಟಿಂದ ಯಾವ್ಯಾವ ಆರ್ಡ್ರ್ ನನಗೆ ಬಂದಿದ್ದಾವಂತ. ಪ್ಯಾಕಿಂಗ್ ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಏನಾರು ಟೇಪ್ ಗೀಪ್ ಹಚ್ಚೋದಿತ್ತೋ ಏನಂತ ನನಗೂ ಗೊತ್ತಿಲ್ಲ. ನಂದು ಇದು 2ನೇ ಆರ್ಡ್ರು. ಬಟ್ ನಿಮಗೆ ಮೊದಲನೇ ಆರ್ಡ್ರ್ ವಿಡಿಯೋ ಹಾಕಬೇಕಿತ್ತು, ಬಟ್ ಅದು ನನಗೆ ಯಾಕೋ ಕೆಲಸ ಇರೋದ್ರಿಂದ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ ಸಲುವಾಗಿ ನಾನು ಹಾಕಲಿಲ್ಲ. ಆಮೇಲೆ ಎಲ್ಲ ಪ್ಯಾಕಿಂಗ್ ಆದಮೇಲೆ ಸ್ವಲ್ಪ TV ನೋಡಿ ಹಾಗೆ ಊಟ ಮಾಡ್ತಾಯಿದ್ದೆ. ನೀವು ಮಾಡಿ ಊಟ. ಆಮೇಲೆ ಅಷ್ಟರಲ್ಲಿ ನಾನು 4 ರೆಡಿ ಮಾಡಿರುವಂತಹ ಪ್ರಾಡಕ್ಟ್ಗಳು ಅಲ್ಲಿದ್ದು. ಅಷ್ಟರಲ್ಲಿ ಮತ್ತು ಪಿಕಪ್ ಬಾಯ್ ಬಂದ ಕೂಡಲೇ ಅವ್ರು ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಪ್ರಾಡಕ್ಟ್ಗಳನ್ನೆಲ್ಲ ನೋಡ್ತಾರೆ, ನೋಡಿ ಸ್ಕ್ಯಾನಿಂಗ್ ಮಾಡಿ ತೊಗೊಂಡೋಗ್ಬಿಡ್ತಾರೆ ಅಷ್ಟೇ. ಈ ಬಿಸ್ನೆಸ್ಸು ಮೀಶೋದಲ್ಲಿ ನೀವು ಕೂಡ ಮಾಡ್ಬೋದು. ಪ್ಲೀಸ್ ಗೈಸ್, ಸಪೋರ್ಟ್ ಮೀ ಆ್ಯಂಡ್ ನಿಮ್ಗೆ